ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಯೋ ಅಷ್ಟಾವಂಗಾನಿ ಅಂದರೆ ಅಷ್ಟಾಂಗ ಯೋಗಗಳು ಯಾವ್ಯಾವುದು ಅಂತಕ್ಕಂಥದ್ದನ್ನು 29ನೇ ಸೂತ್ರದಲ್ಲಿ ಹೇಳ್ತಾರೆ. 28ನೆಯ ಸೂತ್ರದಲ್ಲಿ ಅಶುದ್ಧಿಯ ಕ್ಷಯಕ್ಕಾಗಿ, ಜ್ಞಾನದೀಪ್ತಿಯನ್ನು ಬೆಳಗಿಸಿಕೊಳ್ಳುವುದಕ್ಕಾಗಿ, ವಿವೇಕವನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಅಷ್ಟಾಂಗ ಅಂದರೆ ಯೋಗ ಅಂಗಗಳನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಿದರು. ಆ ಯೋಗಾಂಗಗಳು ಯಾವ್ಯಾವುದು ಅಂತಕ್ಕಂಥದ್ದನ್ನು 29ನೇ ಸೂತ್ರದಲ್ಲಿ ಹೇಳ್ತಾರೆ. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ, ಈ 5 ಪೂರ್ವಾಂಗ ಅಂತ ಕರೀತಾರೆ. ಅಂದರೆ ಮೊದಲ 5 ಪೂರ್ವಾಂಗ, ಧಾರಣ ಧ್ಯಾನ ಸಮಾಧಿ ಇವು ಉತ್ತರಾಂಗಗಳು ಅಂತ ಕರೀತಾರೆ. ಕೆಲವರು ಇದರ 2 ಭಾಗ ಮಾಡ್ತಾರೆ, ಅದರದ್ದೇನು ಅಗತ್ಯ ಇಲ್ಲ, ಆದರೆ ಕೆಲವರು ಮಾಡ್ತಾರೆ. ಆದರೆ ಇಲ್ಲಿ ಯಮ ನಿಯಮದಲ್ಲಿ ಆ ವ್ಯತ್ಯಾಸವನ್ನು ಸೂಕ್ಷ್ಮವಾಗಿ ನಾವು ಗಮನಿಸ್ಬೋದು. ಯಮ ಅಂದರೆ ಬಹಿರಂಗದ ಶುದ್ಧಿ, ಯಮ ಅಂದರೆ ಅಂತರಂಗದ ಶುದ್ಧಿ, ನಿಯಮ ಅಂದರೆ ಬಹಿರಂಗದ ಶುದ್ಧಿ. ಇಲ್ಲಿ ಯಮ ಅಂದ ಕೂಡಲೇ ಬಹಳ ಜನರಿಗೆ ನೆನಪಾಗೋದೇನು, ಭೂಲೋಕದಲ್ಲಿ ಯಮರಾಜ ಅಂದರೆ ಸಾವಿನ ದೇವತೆ, ವಿಚಿತ್ರ ಆಕಾರ, ಕೋಣದ ಮೇಲೆ ಬರ್ತಕ್ಕಂಥವನು, ಪಾಶ ದಂಡಗಳನ್ನು ಹಿಡಿದಿರ್ತಕ್ಕಂಥವನು, ನಮಗೆ ಯಾರಿಗೂ ಬೇಡವಾದ ದೇವತೆ ಅಂತ ತಿಳ್ಕೊತಾರೆ. ಅವನ ಹೆಸರಲ್ಲೂ ಕೂಡ ಯಮ ಅನ್ನುವಂಥದ್ದು ಎಲ್ಲರಿಗೂ ಒಂದೇ ನಿಯಮ, ಕ್ರಮ, ಒಂಚೂರು ಕ್ರಮದಲ್ಲಿ ತಪ್ಪೋದಿಲ್ಲ. ಅದೇ ವಿಚಿತ್ರ ಅಂತ ಹೇಳೋದು. ಈ ಜಗತ್ತಿನಲ್ಲಿ ಅತ್ಯಂತ ಕೆಟ್ಟವರು ಸಾಯ್ತಾರೆ, ವೀರಪ್ಪನ್ನಂಥವರು ಸಾಯ್ತಾರೆ. ಅತ್ಯಂತ ಒಳ್ಳೆಯವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಮಹಾತ್ಮ ಗಾಂಧಿ, ಇನ್ನೂ ಅನೇಕ ಜನ ಸಂತರು, ಶರಣರು, ಮಹಾನ್ ಪ್ರವಾದಿಗಳು, ಅವರು ದೇಹ ಬಿಡ್ತಾರೆ. ಇನ್ನು ಭಿಕ್ಷುಕರು, ಬಡವರು, ರೋಗಿಗಳು, ಅಪರಾಧಿಗಳು, ಹಿಟ್ಲರ್ ಅಂತವರು ಜೀವ ಬಿಡ್ತಾರೆ. ಹಿಟ್ಲರ್ ಏನಾಗ್ತಾನೆ ಅನ್ನೋದು ಗೊತ್ತಾಗಲ್ಲ, ಮಹಾತ್ಮ ಗಾಂಧಿ ಏನಾಗ್ತಾನೆ ಅನ್ನೋದು ಗೊತ್ತಾಗಲ್ಲ. ಇದು ಬಹಳ ವಿಚಿತ್ರವಾದಂಥ ಸಂಗತಿ. ಆದರೆ ಆಗೋದಂತೂ ಗ್ಯಾರಂಟಿ, ಜನ್ಮಗಳಿರೋದಂತೂ ಸತ್ಯ, ಅದನ್ನು ಯಾರೂ ಅಲ್ಲಗಳೆಯಕ್ಕಾಗಲ್ಲ, ಅಥವಾ ಅದನ್ನು ಸಿದ್ಧ ಮಾಡೋಕ್ಕೂ ಆಗಲ್ಲ. ಹಂಗಿಟ್ಬಿಟ್ಟಿದ್ದಾನೆ ಪರಮಾತ್ಮ. ಜನ್ಮ ಗ್ಯಾರಂಟಿ ಇದೆ, ಮುಂದಿನ ಜನ್ಮಕ್ಕೆ ಏನಾದರೂ ಆಗಿ ಹುಟ್ತೀವಿ ಅಂತ ಕೆಲವು ಬೇರೆ ಕ್ರಮಗಳಿಂದ ಅಥವಾ ಬೇರೆಯವರ ಅನುಭವಗಳಿಂದ, ಋಷಿಗಳ ಅಥವಾ ಕೆಲವು ಸಣ್ಣ ಮಕ್ಕಳು ಹೇಳಿರೋದು ನೋಡಿದ್ರೆ ಮತ್ತು ಅವ್ರ ಕಲೆ ವಿಕಾಸ ಆಗಿರೋದು ನೋಡಿದ್ರೆ, ಇದೆಲ್ಲ ನೋಡಿದ್ರೆ ಜನ್ಮ ಇದೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಇಂಥವ್ರಿಗೆ ಇದೇ ಜನ್ಮ ಬರುತ್ತೆ, ಇವಾಗಲೇ ಜನ್ಮ ಬರುತ್ತೆ, ಇಂಥ ಜನ್ಮನೇ ಧರಿಸ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಇದೇ ಬಹಳ ವಿಚಿತ್ರ. ಯಾರಿಗೂ ಅದು ಯಮನಂತಹ ಗುರು, ಅಲ್ಲಿ ಕಠೋಪನಿಷತ್ತಿನಲ್ಲಿ ಬರ್ತಕ್ಕಂಥ ಯಮ, ಅವನು ಮೃತ್ಯು ದೇವತೆ ಅಲ್ಲ, ಅವನು ಗುರು ಕೂಡ ಒಂದು ರೀತಿ ಮೃತ್ಯು ದೇವತೆನೆ ಅಂತ ಅವನು ಹೇಳೋದು. ಯಾಕೆ ಗುರು ಮೃತ್ಯು ದೇವತೆ ಅಂದರೆ,
ಹಳೆಯ ಸಂಸ್ಕಾರಗಳು, ಹಳೆಯ ಸಂಬಂಧಗಳು ಎಲ್ಲವನ್ನೂ ತೊಡೆದು ಹಾಕಿ ಹೊಸ ಮಾರ್ಗವನ್ನು ತೋರಿಸ್ತಾನೆ. ಆದ್ದರಿಂದ ಗುರು ಅವನು ಯಮದೇವತೆ, ಮೃತ್ಯುದೇವತೆ. ಮತ್ತೆ ಗುರು ಅನ್ನಿಸ್ಕೊಳ್ಬೇಕಾದಂಥವನು, ಸಿದ್ಧ ಪುರುಷ ಅನ್ನಿಸ್ಕೊಳ್ಬೇಕಾದಂಥವನು ಒಂದು ಕ್ರಮ ಹಿಡಿದು ನಡಿಬೇಕು, ದೀರ್ಘಕಾಲ ಸಾಧನೆ ಮಾಡಬೇಕು. ಹಿಂದೆ ಪತಂಜಲಿಗಳು ಅದನ್ನು ಹೇಳಿದ್ದಾರೆ, ಸತು ದೀರ್ಘಕಾಲ ನೈರಂತರ್ಯ ಆಸತ್ಕಾರ. ಅಂಥವನು ಮಾತ್ರ ಗುರು ಆಗಕ್ಕೆ ಸಾಧ್ಯ. ಸುಮ್ಮನೆ ಇವಾಗ ಗುರುವಿನ ಮಾನದಂಡಗಳನ್ನು ಬದಲಾಯಿಸ್ಬಿಟ್ಟು ದೊಡ್ಡ ಕಾರ್ ಇದ್ರೆ, ದೊಡ್ಡ ಮಠ ಇದ್ರೆ, ಬಹಳ ಜನ ಭಕ್ತರಿದ್ರೆ ಅವ್ರನ್ನ ಗುರುಗಳು ಅಂತ ಕರೀತಾರೆ. ಅದಕ್ಕಾಗಿ ಗುರುವಿನ ನಿಯಮಗಳನ್ನು ಬಿಟ್ಬಿಟ್ಟು ತುಂಬ ಜನ ರಾಜಕಾರಣಿಗಳ ನಿಯಮ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. ರಾಜಕಾರಣಿಗಳ ಥರ ಇದ್ಬಿಟ್ಟು ಸಾಕು, ಗುರು ಅನ್ನಿಸ್ಕೊಂತಾರೆ. ಒಂದು ಜಾತಿಗೋ ಮತಕ್ಕೋ ಪಂಥಕ್ಕೋ ಅಥವಾ ಒಂದು ಧರ್ಮಕ್ಕೋ ಗುರು ಅನ್ನಿಸ್ಕೊಂಡ್ಬಿಟ್ರೆ ಮುಗಿದೋಯ್ತು ಅನ್ನೋ ಲೆಕ್ಕಕ್ಕಿದ್ದಾರೆ. ಇಲ್ಲ, ನಮ್ಮ ಯೋಗ ಪದ್ಧತಿಯಲ್ಲಿ, ಸಾಧನಾ ಪದ್ಧತಿಯಲ್ಲಿ, ಲಿಂಗಾಯತ ಧರ್ಮದ ಶಟಸ್ಥಲ ಸಿದ್ಧಾಂತದಲ್ಲಿ ಗುರು ಅನ್ನಿಸ್ಕೋಬೇಕಾದ್ರೆ ಅವನು ಅಂತರಂಗ ಬಹಿರಂಗ ಶುದ್ಧಿಯನ್ನು ಮಾಡಿಕೊಂಡಿರಲೇಬೇಕು. ಜೊತೆಗೆ ದೀರ್ಘಕಾಲ ಸಾಧನೆ ಮಾಡಿರಲೇಬೇಕು. ಶರಣರ ವಚನಗಳನ್ನು ತಪ್ಪು ತಪ್ಪಾಗಿ ಅರ್ಥೈಸಿದ್ದಾರೆ ಬಹಳ ಜನ. ಗುರುಮುಟ್ಟಿ ಗುರುವಾಗೋದು ಅಂತ ಹೇಳಿ ದೀಕ್ಷೆ ಕೊಟ್ಟ ಕ್ಷಣಕ್ಕೆ ಎಲ್ಲರೂ ಸಮಾನ ಅನ್ನೋದು ಬೇರೆ. ಸಮಾನ ಗೌರವ ಕೊಡ್ತಕ್ಕಂಥದ್ದು, ಸಮಾನವಾಗಿ ಕಾಣತಕ್ಕಂಥದ್ದು ಇದರ ಸರಿನೇ. ಆದರೆ ಯೋಗ್ಯತೆ ಬರಬೇಕಾದ್ರೆ, ಆಮೇಲಿಂದ ಒಂದು ಧರ್ಮದ ಮೇಲೆ ಹಿಡಿತ ಪ್ರಭುತ್ವ ಬರಬೇಕಾದ್ರೆ ಅವನು ವಿದ್ಯಾವಂತನಾಗಿರಬೇಕು, ನಿರಂತರ ಸಾಧಕನಾಗಿರಬೇಕು, ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿಗಳನ್ನು ಅಳವಡಿಸ್ಕೊಂಡಿರ್ಬೇಕು. ಅದೇ ಯಮನಿಯಮಗಳು ಹೇಳ್ತಾ ಇರೋದು. ಯೋಗದಲ್ಲಿ, ಅಷ್ಟಾಂಗ ಯೋಗದಲ್ಲಿ ಬಹಳ ಅದ್ಭುತವಾದಂಥದ್ದು ಅದು. ಮತ್ತು ಮುಂದಿನ ಜನಾಂಗ ನಮ್ಮ ಭಾರತ ದೇಶದಲ್ಲಿ ಈ ಪತಂಜಲಿ ಯೋಗವನ್ನು ತಪ್ಪಾಗಿ ಅರ್ಥೈಸಿದರು. ಅವರು ನಾಸ್ತಿಕರು ಅಥವಾ ದೇವ್ರ ಬಗ್ಗೆ ಹೆಚ್ಚು ಗಮನ ಕೊಡಲ್ಲ. ಯಾಕಂದ್ರೆ ಮೂರ್ತಿ ಪೂಜೆ ಎಲ್ಲೂ ಹೇಳಲಿಲ್ಲ. ಈ ವೇದಗಳು, ಪುರಾಣಗಳು, ವೇದ ಆಗಮ ಪುರಾಣಗಳನ್ನು ಯಾರು ಹೋಗ್ತಾರೋ ಅವ್ರದ್ದೊಂದು ದೊಡ್ಡ ತರಲೆ ಬುದ್ಧಿ ಅಥವಾ ವೀಕ್ನೆಸ್ ಅಂತಂದ್ರೆ ಏನು ಅಂತಂದ್ರೆ, ಅವ್ರ ಪ್ರಕಾರ ಯಾರು ಹೇಳಲ್ವೋ, ಅವ್ರ ಪ್ರಕಾರ ಯಾರು ನಡ್ಕೊಳ್ಳಲ್ವೋ ಅವ್ರನ್ನ ನಾಸ್ತಿಕರನ್ನಾಗಾರ ಮಾಡೋದು, ಇಲ್ಲ ಅವ್ರ ತತ್ವಕ್ಕೆ ಕಲಬೆರಕೆ ಮಾಡಿಬಿಡೋದು. ಈಗ ಅವತಾರದ ಬಗ್ಗೆ ಪತಂಜಲಿ ಋಷಿಗಳು ಎಲ್ಲೂ ಹೇಳಲ್ಲ, ಆದರೆ ಅವ್ರನ್ನೇ ಅವತಾರ ಪುರುಷರು ಮಾಡಿಬಿಟ್ಟು 4 ಕೈ ಕೊಟ್ಬಿಟ್ಟಿದ್ದಾರೆ. ಎಂಥ ಅನ್ಯಾಯ ಅಲ್ವಾ ಅದು. ಈಗ ನಾನು ಒಂದು ತತ್ವ ಪ್ರತಿಪಾದನೆ ಮಾಡ್ತೀನಿ, ಉಪವಾಸದ ಬಗ್ಗೆ ಹೇಳ್ತೀನಿ, ಮತ್ತು ಔಷಧಿ ಮಾತ್ರೆಗಳನ್ನು ತಗೊಳ್ಬಾರ್ದು ಅಂತ ಹೇಳ್ತೀನಿ. ನಾಳೆ ದಿವಸ ನಾನು ಇನ್ನೊಂದು ಅಷ್ಟು ದಿವಸ ಇದ್ದು ಒಂದು ದೊಡ್ಡ ಮಠ ಕಟ್ಟಿಯೋ, ದೊಡ್ಡ ಜನಾಂಗ, ಒಂದು ಸಮೂಹ, ನನ್ನ ಹಿಂದೆ ಉಪವಾಸ ಮಾಡೋರ ಸಂಖ್ಯೆ ಬಹಳ ಆಗಿ ಯಾರೋ ಒಬ್ಬ ಶಿಷ್ಯ ಬಹಳ ದೊಡ್ಡದಾಗಿ ತಯಾರಾಗಿ ಬಂದು, ಅಥವಾ ಒಂದು 2-3 ತಲೆಮಾರು ಆದಮೇಲೆ ನನ್ನ ಮುಂದೆನೇ ಔಷಧಿ ಬಾಟ್ಲಿ ಇಟ್ಟು ನನ್ನ ಕೈಯಲ್ಲೇ ಮಾತ್ರೆ ಕೊಟ್ಟು, ಗೊತ್ತಾಯ್ತಲ್ಲ, ಎಲ್ಲ ಮಾಡಿಸಿ ನನ್ನನ್ನೇ ಒಬ್ಬ ಔಷಧಿ ತಗೊಂಡು ಆರೋಗ್ಯ ಚೆನ್ನಾಗಾದವರು ಅಂತ ಹೇಳ್ಬಿಟ್ಟು ಪ್ರತಿಬಿಂಬಿಸಿದ್ರೆ, ಪ್ರತಿಪಾದನೆ ಮಾಡಿದ್ರೆ ಎಂಥ ದ್ರೋಹ ಅಲ್ವಾ. ನಿಜ, ನಾನು ಮಾತ್ರೆಯಿಂದ ಬದುಕಿರ್ಬೋದು, ಚಿಕ್ಕ ಹುಡುಗನಲ್ಲಿ ಮಾತ್ರೆ ತಗೊಂಡಿದ್ದೀನಿ, ಆಮೇಲೆ ಆಲೋಪತಿ ಪದ್ಧತಿನಲ್ಲೇ ಬದುಕಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಎಲ್ಲರೂ ಅಂದ್ಕೊಳ್ತಾರೆ. ಆದರೆ ವಾಸ್ತವಿಕವಾಗಿ ಯಾವುದೇ ಒಂದು ಔಷಧಿ ಮಾತ್ರೆ ಒಬ್ಬ ಮನುಷ್ಯನನ್ನು ಬದುಕಿಸಲ್ಲ. ಅವನ ಅದೃಷ್ಟ ಆಯುಷ್ಯ ಇದ್ದರೆ ಅದಕ್ಕೆ ಸ್ವಲ್ಪ ಪೂರಕವಾಗಿ ಕೆಲಸ ಮಾಡಬಹುದು, ಆರೋಗ್ಯ ಕೊಡಬಹುದು. ಹಾಗಂತ ಹೇಳಿ ಒಬ್ಬ ಉಪವಾಸವನ್ನೇ ಪ್ರತಿಪಾದನೆ ಮಾಡ್ಕೊಂಡು ಬಂದಂತಹ ವ್ಯಕ್ತಿಯನ್ನು ಮಾತ್ರೆಯ ಪ್ರತಿಪಾದಕ, ಅವನು ಔಷಧಿ
ತಗೊಳ್ತಿದ್ದ, ಔಷಧಿ ಪ್ರೋತ್ಸಾಹ ಕೊಡ್ತಿದ್ದ, ರಕ್ತದಾನ ಮಾಡ್ತಿದ್ದ. ಹಂಗಾಗಿ ಅಲೋಪತಿಯ ಮೂಲ ಪುರುಷ ಅಂತನೋ ಅದರ ಪ್ರವರ್ತಕ ಅಂತನೋ ಬಿಂಬಿಸ್ಬಿಟ್ರೆ ಎಷ್ಟು ಹಾಸ್ಯಾಸ್ಪದ ಅಥವಾ ಎಷ್ಟು ಆಭಾಸ ಆಗುತ್ತೋ ಅಷ್ಟು ಆಭಾಸ ಆಗಿರೋದು ಪತಂಜಲಿಯನ್ನ 4 ಕೈಯಲ್ಲಿ ಚಿತ್ರಿಸೋದು, ಆಮೇಲಿಂದ ಅವತಾರ ಪುರುಷ ವಿಷ್ಣುವಿನ ಅವತಾರ ಅಂತ ಹೇಳೋದು, ಅಥವಾ ಈ ಚರಕ ಮತ್ತು ಧನ್ವಂತ್ರಿಯನ್ನು ಆ ಥರ ಚಿತ್ರಿಸೋದು. ಧನ್ವಂತ್ರಿ ನನಗೆ ಗೊತ್ತಿಲ್ಲ, ಧನ್ವಂತ್ರಿಯ ಸಾಹಿತ್ಯ ಏನಿದೆ, ಧನ್ವಂತ್ರಿಯ ಪರಿಕಲ್ಪನೆ ಏನು ನನಗೆ, ಅವ್ರನ್ನೂ ಅವತಾರ ಪುರುಷ ಅಂತ ಮಾಡಿದ್ದಾರೆ. ಆದರೆ ಪತಂಜಲಿಗಳನ್ನು ಅವತಾರ ಪುರುಷರನ್ನು ಮಾಡಿಬಿಟ್ಟಿದ್ದಾರೆ. ಹಾವಿನ ಅವತಾರ, ಆದಿಶೇಷನ ಅವತಾರ ಅಂತ ಮಾಡಿದ್ದಾರೆ. ಎಲ್ಲೂ ಕೂಡ ಅವರು ಅದನ್ನು ಮಾತಾಡಲ್ಲ. ಓಂಕಾರವನ್ನು ಕೂಡ ಮೊದಲು ಬಳಸಲ್ಲ. ಅದು ಅವರಿಗೆಲ್ಲ ಮುಂದಿನ ವಿದ್ವಾಂಸಗಳು, ಪೂಜಾರಿಗಳಿಗೆ ಸಿಟ್ಟು ಬಂದಿರೋದೇನೆಂದರೆ, ಈ ಪುಣ್ಯಾತ್ಮ ಓಂಕಾರನೂ ಹೇಳಲ್ಲ, ಯಾವ ಕೈಲಾಸ ವೈಕುಂಠನೂ ತೋರಿಸಲ್ಲ, ಈಶ್ವರ ಪ್ರಣಿಧಾನ ಅಂತ ಮಾತ್ರ ಬಿಡಲ್ಲ. ಅದಕ್ಕೆ ಇವನನ್ನು ನಾಸ್ತಿಕನನ್ನಾಗಿ ಮಾಡಿಬಿಡೋಣ. ಒಂದು ಕಡೆ ನಾಸ್ತಿಕ ಅಂತ ಕೆಲವರು ಅಂದರು, ಇನ್ನು ಕೆಲವರು ಅವತಾರ ಪುರುಷ ಅಂತೇಳಿ ಆದಿಶೇಷನ ಅವತಾರ ಅಂತ ಕರೆದರು. ಇದು ನಮಗೆ ನಾವು ಮಾಡಿಕೊಳ್ಳುವ ದ್ರೋಹ. ಪತಂಜಲಿಗೇನು ದ್ರೋಹ ಮಾಡೋಕ್ಕಾಗಲ್ಲ. ಈ ಬಸವಣ್ಣವ್ರನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡು ಅವ್ರ ತತ್ವದಿಂದ ನಾವು ವಿಮುಖರಾದರೆ ಬಸವಣ್ಣವ್ರಿಗಲ್ಲ ದ್ರೋಹ ಅದು. ಯಾಕಂದರೆ ಅವ್ರದ್ದು ಕತೆ ಮುಗಿದೋಗ್ಬಿಟ್ಟಿದೆ. ಅವರು ಮುಗಿಸಿದ್ರು, ತಮ್ಮ ಅವತಾರವನ್ನು ಮುಗಿಸಿದ್ರು. ಅವತಾರ ಪುರುಷರು ಅಂತ ಅವರ ವಚನದಲ್ಲಿ, ಶರಣರ ವಚನದಲ್ಲಿ ಬರುತ್ತೆ ಬಿಡಿ, ಅದನ್ನು ನಾವು ಏನು ಸಮರ್ಥಿಸ್ಬೋದು. ಅದನ್ನೂ ಇಲ್ಲ ಅಂತ ಕೆಲವರು ಅಂತಾರೆ. ಅದಿಲ್ಲ, ಅದು ಇರಲಿ ಬಿಡಲಿ, ಅದೇನು ಮುಖ್ಯ ಅಲ್ಲ. ಆದರೆ ಬಸವಣ್ಣವ್ರು ಎಷ್ಟು ಕಾಲ ಬದುಕಿದ್ರು ಬದುಕಿ ತಾವೇನು ಸಾಧಿಸ್ಕೊಳ್ಬೇಕು ಸಾಧಿಸ್ಕೊಂಡು ನಮಗೇನು ಕೊಡಬೇಕು ಕೊಟ್ಟು ಹೊರಟೋಗಿದ್ದಾರೆ. ಇನ್ನು ಅವರ ತತ್ವವನ್ನು ತಪ್ಪಾಗಿ ತಿಳ್ಕೊಂಡ್ರೆ, ಎಲ್ಲ ಪ್ರವಾದಿಗಳ ವಿಷಯದಲ್ಲೂ ಹೀಗಾಗಿದೆ. ಯೇಸು, ಬುದ್ಧ, ಮಹಾವೀರ ಎಲ್ಲರನ್ನೂ ತಪ್ಪಾಗಿ ತಿಳ್ಕೊಂಡು ಈ ಜಗತ್ತು ಅಥವಾ ಜಗತ್ತಿನ ಜನ ತಮಗೆ ಹೇಗೆ ಬೇಕು, ತಮ್ಮ ಬದುಕಿಗೆ ಅನುಕೂಲ ಆಗೋಂಗೆ, ತಮ್ಮ ಪೂಜೆಗೆ ಅನುಕೂಲ ಆಗಂಗೆ, ತಮ್ಮ ಹಬ್ಬಗಳಿಗೆ ಅನುಕೂಲ ಆಗಂಗೆ ಈ ಪ್ರವಾದಿಗಳನ್ನು ಬದಲಾಯಿಸ್ಕೊಂಡ್ಬಿಡ್ತೀವಿ ನಾವು. ಅವ್ರ ತತ್ವಕ್ಕೆ ಪೂರ ವಿರುದ್ಧವಾಗಿ ನಡ್ಕೊಳ್ತೀವಿ. ಯೇಸು ಕ್ರಿಸ್ತ ಎಡದ ಕೆನ್ನೆಗೆ ಹೊಡೆದ್ರೆ ಬಲದ ಕೆನ್ನೆ ಕೊಡಿ ಅಂತ ಹೇಳಿದ್ರೆ ಯಾವ ಕ್ರಿಶ್ಚಿಯನ್ರು ಹಾಗೆ ಮಾಡ್ತಾರೆ? ಜಾತಿನೇ ಬೇಡ, ಜಾತಿ ಕುಲ ಗೋತ್ರ ಏನು ಬೇಡಪ್ಪ, ಎಲ್ಲರೂ ಪರಮಾತ್ಮನ ಮಕ್ಕಳು, ಅವನು ಹೊಲೆಯನಿರಲಿ ಬ್ರಾಹ್ಮಣನಿರಲಿ ಸರಿಯಾಗಿ ನಡ್ಕೊಂಡ್ರೆ ಮಾತ್ರ ಅವನು ಲಿಂಗವಂತ ಅಂತ ಹೇಳಿ ಬಸವಣ್ಣವ್ರು ಪ್ರತಿಪಾದನೆ ಮಾಡಿದರು. ಆದರೆ ಆ ತತ್ವವನ್ನು ಎಷ್ಟು ಜನ ಪಾಲಿಸ್ತಾರೆ? ಹಾಗೆ ಪತಂಜಲಿಯ ವಿಷಯದಲ್ಲೂ ಕೂಡ ಹಾಗೆ ಆಗಿದೆ. ಯಮ ನಿಯಮಗಳಿಗೆ ಬಹಳ ಮುಖ್ಯವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ಪತಂಜಲಿಗಳು. ಯಮ ನಿಯಮಗಳನ್ನು ಬಿಟ್ಟು ನಾವೇನಾದರೂ ನಡ್ಕೊಂಡ್ವಿ ಅಂದರೆ ಅದು ಪತಂಜಲಿ ಋಷಿಗಳಿಗೆ ಮಾಡುವ ದ್ರೋಹ. ಅಂದರೆ ನಾನು ಕಳ್ತನ ಮಾಡ್ತಾ ಇದ್ದೀನಿ, ಯೋಗ ಮಾಡ್ತೀನಿ, ನಾನು ಮೋಸ ಮಾಡ್ತಾ ಇದ್ದೀನಿ, ಯೋಗ ಮಾಡ್ತೀನಿ, ನಾನು ಬ್ರಹ್ಮಚರ್ಯ ಪಾಲನೆ ಮಾಡಲ್ಲ, ಸಿಕ್ಕಿದ್ದೆ ತಿನ್ನೋದು, ಸಿಕ್ಕಾಪಟ್ಟೆ ಗುಳಿಗೆ ನುಂಗೋದು ಅಥವಾ ಗುಳಿಗೆ ಹೇಳಿಕೊಡೋದು ಮತ್ತು ಆಸನ ಮಾಡ್ತೀನಿ ಅಂದರೆ ಅದು ಯೋಗನೇ ಅಲ್ಲ ಪತಂಜಲಿ ಋಷಿಗಳ ಪ್ರಕಾರ. ಆದ್ದರಿಂದ ಯಮ ನಿಯಮಗಳನ್ನು ಸರಿಯಾಗಿ ತಿಳ್ಕೊಂಡು ಪಾಲನೆ ಮಾಡ್ತಾ ಮಾಡ್ತಾ ಆಮೇಲೆ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಎಲ್ಲ ಮಾಡೋಣ. ಅಥವಾ ಯಮ ನಿಯಮ ಅರ್ಥ ಮಾಡ್ಕೊಳ್ಳಿದ್ರು ಮಾಡಿ, ಆದರೆ ಯಮ ನಿಯಮಗಳನ್ನು ತಿಳ್ಕೊಂಡು ಅವುಗಳನ್ನು ಬಾಯ್ಪಾಟ್ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಆಗಾಗ ಯಮ ನಿಯಮಗಳಿಗೆ ಅನುಸಾರವಾಗಿ ನಡ್ಕೊಳ್ತಿದ್ದೀನ ನಾನು? ಶವಾಸನ ಹಾಕಿದಾಗಲೋ ಅಥವಾ ಧ್ಯಾನಕ್ಕೆ ಕೂತಾಗಲೋ ಪ್ರಾಣಾಯಾಮ ಮಾಡುವಾಗಲೋ ನಾನು ಯಮ ನಿಯಮಗಳನ್ನು ಪಾಲಿಸ್ತಾ ಇದ್ದೀನ ಅನ್ನುವಂಥದ್ದನ್ನು ಪ್ರತಿಯೊಬ್ಬರೂ ಕೂಡ ಆತ್ಮವಿಮರ್ಶೆ ಮಾಡಿಕೊಳ್ಬೇಕು, ಆತ್ಮಾವಲೋಕನ ಮಾಡಿಕೊಳ್ಬೇಕು. ಅಂದರೆ ಮಾತ್ರ ಯೋಗ ಮಾರ್ಗದಲ್ಲಿ ನಮಗೆ ಆನಂದ ಪ್ರಾಪ್ತಿಯಾಗತ್ತೆ. ಇಲ್ಲದೆ ಹೋದರೆ ಪತಂಜಲಿಗಳಿಗೆ ನುಕ್ಸಾನಿಲ್ಲ. ಅವ್ರನ್ನ ಆದಿಶೇಷ ಅಂತನಾರ ಅಂದರೆ, ಅಥವಾ ಮತ್ಯಾವುದೋ ಹಾವಿನ ಅವತಾರ ಅಂದರೆ, ಅಥವಾ ಗರುಡನ ಅವತಾರ ಅಂದರೆ, ಏನಾರ ಅಂದರೆ ಅವ್ರಿಗೇನು ತೊಂದರೆ ಇಲ್ಲ, ಅವ್ರಿಗೇನು ನುಕ್ಸಾನಿಲ್ಲ. ಆದರೆ ಮುಂದಿನ ಜನಾಂಗಕ್ಕೆ ತಪ್ಪು ಸಂದೇಶ ಕೊಡ್ತೀವಿ, ನಮಗೆ ನಾವೇ ದ್ರೋಹ ಮಾಡ್ಕೊಳ್ತೀವಿ. ಯೋಗ ಮಾಡಲ್ಲ ಅಂಥವ್ರು ಯಾರು ಕೂಡ.
ಪತಂಜಲಿಗಳನ್ನ ಅವತಾರ ಪುರುಷರನ್ನವರು ಆ ಥರ ಚಿತ್ರಿಸಿದವರು ಪ್ರಾಯಶಃ ಯೋಗ ಸೂತ್ರಗಳನ್ನು ಅರ್ಥ ಮಾಡಿಕೊಂಡವರು ಅಲ್ಲ, ಅಥವಾ ಅರ್ಥ ಮಾಡಿಕೊಂಡ್ರೂ ಕೂಡ ಉದ್ದೇಶಪೂರ್ವಕವಾಗಿ ಮಾಡಿದರೆ ಅದು ಅವರ ತತ್ವಕ್ಕೆ ಮಾಡುವ ದ್ರೋಹ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.